ವೀಕ್ಷಕರೇ ನಮಸ್ಕಾರ. ಕನ್ಯಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂಥ ವರಗಳು ಯಾವುವು? ಕನ್ಯಾ ರಾಶಿಯವರಿಗೆ 2026ರ ಜನವರಿಯ ನಂತರ ಏನೆಲ್ಲ ಲಾಭಗಳು ಇದೆ, ಏನೆಲ್ಲ ನಷ್ಟಗಳನ್ನು ಅನುಭವಿಸಬೇಕಾಗತ್ತೆ, ರಾಜಕೀಯ, ವೃತ್ತಿ, ವೈವಾಹಿಕ ಜೀವನ ನೆಮ್ಮದಿಯನ್ನು ಕೊಡುತ್ತಾ ಏನೆಲ್ಲ ಲಾಭ ಇದೆ, ಏನೆಲ್ಲ ನಷ್ಟಗಳಿದೆ, ಯಾವೆಲ್ಲ ಪರಿಹಾರ ಕ್ರಮಗಳನ್ನು ಅನುಸರಿಸಿದ್ರೆ ಒಳಿತಾಗುತ್ತೆ, ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಕನ್ಯಾ ರಾಶಿಯವರಾಗಿದ್ದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಕನ್ಯಾ ರಾಶಿಯವರಿಗೆ 2026ರ ಜನವರಿಯಿಂದ ಭಗವಂತನು ಅತ್ಯದ್ಭುತವಾದಂತಹ 6 ವರಗಳನ್ನು ಕೊಟ್ಟಿದ್ದು, ಕನ್ಯಾ ರಾಶಿಯವರ ರಾಶಿ ಭವಿಷ್ಯ ಅತ್ಯದ್ಭುತವಾಗಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಕನ್ಯಾ ರಾಶಿಯವರ ರಾಶಿ ಜೀವನದಲ್ಲಿ ಕೆಲವೊಂದಿಷ್ಟು ಹಣಕಾಸಿನ ಸ್ಥಿತಿ ಸುಧಾರಣೆಯಾಗುತ್ತೆ. ಹಿರಿಯರ ಆಸ್ತಿಯಲ್ಲಿ ನಿಮಗೆ ಬರಬೇಕಾದದ್ದು ಸದ್ಯದಲ್ಲೇ ನಿಮ್ಮ ಕೈ ಸೇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಚಿಂತೆಯನ್ನು ಮಾಡೋಕೆ ಹೋಗಬೇಡಿ. ನಿಮ್ಮ ಖರ್ಚಿಗೆ ತಕ್ಕಷ್ಟು ಹಣ ಬರುತ್ತೆ. ದೈನಂದಿನ ಜೀವನಕ್ಕೂ ಕೂಡ ತೊಂದರೆ ಅನ್ನೋದೇ ಇರುವುದಿಲ್ಲ. ಈ ಒಂದು ಸಂದರ್ಭ ನಿಮಗೆ ಬಹಳಷ್ಟು ಲಾಭವನ್ನು ತಂದುಕೊಡುತ್ತೆ ಅಂತ ಹೇಳಬಹುದು. ಗುರುರಾಯರ ದಿಸೆಯಿಂದ ಸಕಲ ಸಂಪತ್ತು ನಿಮ್ಮ ಕೈ ಸೇರುತ್ತೆ. ಜೊತೆಗೆ 2026ರ ಜನವರಿಯ ನಂತರ ಚಂದ್ರನ ಸಂಚಾರವು ಹಗಲು ರಾತ್ರಿ ಈ ರಾಶಿಯವರಲ್ಲೇ ಇರುತ್ತೆ. ಹೀಗಾಗಿ ಚಂದ್ರನು ಗುರುಗ್ರಹದ ಜೊತೆ ವಸುಮಾನ ಯೋಗವನ್ನು ರೂಪಿಸ್ತಾ ಇದ್ದು, ಗುರುವು ಮಂಗಳ ಜೊತೆ ಸಮಸ್ತಕ ಯೋಗವನ್ನು ರೂಪಿಸ್ತಾ ಇದ್ದಾನೆ. ಇದೆಲ್ಲದರ ಜೊತೆಗೆ ಪೂರ್ವ ಫಲ್ಗುಣಿ ನಕ್ಷತ್ರದ ಸಂಯೋಗದಲ್ಲಿ ಪ್ರೀತಿ ರೋಗವು ಕೂಡ ರೂಪುಗೊಳ್ತಾ ಇದೆ. ಒಟ್ಟಾರೆ ಎಲ್ಲ ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ ಈ ರಾಶಿಯವರಿಗೆ ಅದೃಷ್ಟದ ಜೊತೆಗೆ ಎಚ್ಚರಿಕೆಯನ್ನು ಕೂಡ ಅನುಸರಿಸಬೇಕು ಅಂತ ಹೇಳಲಾಗ್ತಾ ಇದೆ. ನಿಮ್ಮ ಬಗೆಗಿನ ನಂಬಿಕೆ, ಸ್ಥೈರ್ಯ, ಧೈರ್ಯಗಳು, ಆತ್ಮವಿಶ್ವಾಸ ನಿಮಗೆ ಅನುಕೂಲಕರವಾಗುತ್ತೆ. ನೀವು ನಡೆಯುವ ದಾರಿಯಲ್ಲಿ ಯಾವುದೇ ಅಡೆತಡೆಗಳು ಕಂಡುಬರುವುದಿಲ್ಲ. ನಿಮ್ಮ ಸಹಾಯಕ್ಕೆ ನಿಮ್ಮೊಂದಿಗೆ ಸ್ನೇಹಿತರು ಹೆಜ್ಜೆ ಹಾಕುವ ಶ್ರಮಮೇವ ಜಯತೆ, ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಫಲಗಳನ್ನು ತಂದುಕೊಡ್ತಾರೆ ಅಂತ ಹೇಳಬಹುದು. ಮಾತು ಎಷ್ಟು ಸಹೃದಯತೆಯಿಂದ ಇದ್ರೂ ಕೇಳಿಸಿಕೊಳ್ಳುವ ಸಹೃದಯದವರು ಯಾರೂ ಸಿಗೋದಿಲ್ಲ. ಹಾಗಾಗಿ ಯಾರಿಗೂ ಕೂಡ ಉಪದೇಶ ಕೊಡಲು ಹೋಗಬೇಡಿ. ಕೆಲಸಕ್ಕೆ ಸಂಬಂಧಿಸಿದ ನಿರ್ಧಾರಗಳು ನಿಮ್ಮ ಪರವಾಗಿ ಇರ್ತವೆ. ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆ ಇದೆ. ಮನೆಯಲ್ಲಿನ ವಾತಾವರಣ ಶಾಂತವಾಗಿರುತ್ತೆ. ಇಂದು ದಂಪತಿಗಳಿಗೆ ಒಳ್ಳೆಯ ಸಮಯ ಆಗಿದ್ದು, ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ. ನಿಮ್ಮ ಮನಸ್ಸಿಗೆ ಸಂತೋಷ ಎನಿಸುವ ಕಾರ್ಯವನ್ನು ಪೂರ್ಣಗೊಳಿಸ್ತೀರಾ. ಮಕ್ಕಳು ವಿದ್ಯೆಯಲ್ಲಿ ಪ್ರಗತಿ ತೋರಿ ನಿಮಗೆ ಹರ್ಷವನ್ನು ಉಂಟು ಮಾಡ್ತಾರೆ. ಕುಟುಂಬದಲ್ಲಿ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತೆ. ಕೆಲಸ ಮಾಡುವ ಜನರು ಕೆಲಸದಲ್ಲಿ ತಮ್ಮ ಬಾಸ್ನಿಂದ ಪ್ರಶಂಸೆಯನ್ನು ಪಡೀತಾರೆ. ಇದು ಭವಿಷ್ಯದಲ್ಲಿ ಉತ್ತಮ ಅವಕಾಶಗಳಿಗೆ ಕಾರಣವಾಗುತ್ತೆ. ನಿಮ್ಮ ಸಂಬಂಧದಲ್ಲಿ ತಿಳುವಳಿಕೆ ಹೆಚ್ಚಾಗುವ ಲಕ್ಷಣಗಳಿದೆ. ನಿಮ್ಮ ಸಂಗಾತಿ ನಿಮ್ಮನ್ನು ಬೆಂಬಲಕ್ಕೆ ನಿಲ್ತಾರೆ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತೆ. ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ. ಹಿರಿಯರ ಆಶೀರ್ವಾದ ನಿಮ್ಮ ಕೈ ಹಿಡಿಯುತ್ತೆ. ನಿಮಗೆ ಸ್ವಲ್ಪ ಸವಾಲಿನ ಸಮಯ ಇದಾಗಿರಬಹುದು. ನಿಮ್ಮ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ಅನುಭವಿಸ್ತೀರಾ. ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸಿ. ಕೆಲಸದ ಒತ್ತಡ ತೀವ್ರವಾಗಿರುತ್ತೆ. ಆದರೆ ಸಂಜೆಯ ಹೊತ್ತಿಗೆ ಎಲ್ಲವೂ ಮತ್ತೆ ಸರಿ ಹೋಗುತ್ತೆ. ನಿಮ್ಮ ಪ್ರೇಮ ಜೀವನ ಸುಧಾರಿಸುತ್ತೆ. ಬಹು ನಿರೀಕ್ಷಿತವಾದ ದೂರ ಪ್ರವಾಸ ಮಾಹಿತಿ ಕುರಿತು ನೀವು ಒಂದಷ್ಟು ಅನಾಯಾಸವಾದ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ. ಆ ಮೂಲಕ ನಿಮ್ಮ ಬಹುದಿನದ ಕನಸು ನನಸಾಗಬೇಕು ಅಂದರೆ ಪ್ರಯಾಣದ ಬಗ್ಗೆ ಎಚ್ಚರಿಕೆ ಇರಲಿ. ಹಣಕಾಸು ಅದಕ್ಕೆ ಪೂರಕವಾಗಿ ಲಭ್ಯವಾಗುವುದರೊಂದಿಗೆ ಹೆಚ್ಚು ಚಿಂತೆಯನ್ನು ಪಡೋ ಅವಶ್ಯಕತೆ ಇರೋದಿಲ್ಲ. ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಭಾವಿಸಿರುವ ನೀವು ಅನೇಕ ಜನರಿಗೆ ಸಹಾಯ ಹಸ್ತ ನೀಡ್ತೀರಾ. ನಿಮ್ಮ ಮನೋಭಾವನೆಯು ಸರ್ವ ಜನರಿಂದ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ಆದರೆ ಮಾತಿನಲ್ಲಿ ನಯ ವಿನಯ ಇರಲಿ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ನೀವು ಎಲ್ಲರೊಂದಿಗೂ ಉತ್ತಮ ಸಮಯವನ್ನು ಕಳಿತೀರಾ. ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಯಶಸ್ಸನ್ನು ಕಾಣುವ ಸಾಧ್ಯತೆ ಇದೆ. ನಿಮ್ಮ ಶಾಂತ ಸ್ವಭಾವ ಮತ್ತು ತಿಳುವಳಿಕೆಯನ್ನು ಪ್ರಶಂಸೆ ಮಾಡ್ತಾರೆ. ವಿಶೇಷ ವ್ಯಕ್ತಿಯ ಆಗಮನ ನಿಮಗೆ ಸಂತಸ ತರುತ್ತೆ. ವ್ಯಾಪಾರಸ್ಥರು ಪ್ರಯೋಜನ ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ದೈಹಿಕ ಬಲದ ಜೊತೆಗೆ ಬುದ್ಧಿಯ ತೇಜಸ್ಸು ಹರಿತವಾದ್ದರಿಂದ ನಿಮ್ಮ ಊಹೆ ತರ್ಕಗಳು ಸರಿ ಅನಿಸುತ್ತೆ. ಇದರಿಂದ ನಿಮ್ಮ ಆಪ್ತರಿಂದ ಮೆಚ್ಚುಗೆ ಪಡಿತೀರಾ. ಆದರೆ ಕುಟುಂಬದ ಸದಸ್ಯರಿಂದ ಮೂದಲಿಕೆಗೆ ಗುರಿಯಾಗ್ತೀರಾ. ಜನರು ನಿಮ್ಮ ಸಲಹೆಯನ್ನು ಗಂಭೀರವಾಗಿ ಕೇಳ್ತಾರೆ. ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೊಸ ಅವಕಾಶಗಳನ್ನು ನೀವು ಕಂಡುಕೊಳ್ತೀರಾ. ಒಂದು ಯೋಜನೆ ಯಶಸ್ವಿಯಾಗುವ ಸಾಧ್ಯತೆ ಇದೆ. ಸಂಬಂಧಗಳ ವಿಷಯದಲ್ಲಿ ಇಂದು ನಿಮಗೆ ಅದೃಷ್ಟದ ಸಮಯವಾಗಿದೆ. ಆರ್ಥಿಕ ಲಾಭದ ಸಾಧ್ಯತೆಗಳಿದ್ದು ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ. ಎಷ್ಟೇ ಬುದ್ಧಿಶಾಲಿಯಾದರೂ ಎಲ್ಲ ವಿಷಯಗಳಲ್ಲೂ ಅಥವಾ ಎಲ್ಲ ರಂಗದಲ್ಲೂ ನೀವು ಸರ್ವಜ್ಞರಲ್ಲ ಅನ್ನೋ ಮಾತು ನೆನಪಿರಲಿ. ಹಾಗಾಗಿ ಅನ್ಯರ ಅನುಭವ ಮತ್ತು ಹಿತವಚನಗಳನ್ನು ಆಲಿಸಬೇಕಾಗತ್ತೆ. ಇದರಿಂದಲೇ ನಿಮಗೆ ಒಳಿತಾಗತ್ತೆ. ಜನರಲ್ಲಿ ನಿಮ್ಮ ಬಗ್ಗೆ ಗೌರವ ಇರುತ್ತೆ. ನಿಮ್ಮ ಕಠಿಣ ಪರಿಶ್ರಮವು ಅಂತಿಮವಾಗಿ ಫಲ ನೀಡುತ್ತೆ. ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳೋದು ಪ್ರಯೋಜನಗಳನ್ನು ತಂದುಕೊಡುತ್ತೆ. ಇಂದು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸಿ. ನಿಮ್ಮ ಸಂಗಾತಿಯೊಂದಿಗೆ ಜಾಗರೂಕರಾಗಿರಿ. ಯಾಕಂದರೆ ವಾದಗಳು ನಡೆಯುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನವನ್ನು ಹರಿಸಬೇಕಾಗುತ್ತೆ. ಹೊಸ ಜನರ ಪರಿಚಯದೊಂದಿಗೆ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇ ಇರುವ ಸಾಧ್ಯತೆ ಇದೆ. ರಾಜಕೀಯ ಇಲ್ಲವೇ ಸಮಾಜದಲ್ಲಿನ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ದೊರೆತು ಅದರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಹೆಚ್ಚಿನ ಅನುಕೂಲವಾಗುತ್ತೆ. ಸಂಬಂಧಗಳು ಸಿಹಿಯಾಗುತ್ತೆ. ನಿಮಗೆ ಬೇಕಾಗಿರುವ ಯಾರಾದರೂ ಈ ಒಂದು ಸಂಬಂಧದಲ್ಲಿ ಸಿಗ್ತಾರೆ ಅಂತ ಹೇಳಲಾಗ್ತಿದೆ.
ಕೆಲಸದಲ್ಲಿ ಹೊಸ ಅವಕಾಶಗಳು ಹುಟ್ಟುಕೊಳ್ಳುತ್ತೆ. ನಿಮ್ಮ ಸೃಜನಶೀಲತೆಯಿಂದ ನೀವು ಎಲ್ಲರನ್ನ ಮೆಚ್ಚಿಸ್ತೀರಾ. ಹಣಕಾಸಿನ ವಿಷಯಗಳು ಉತ್ತಮವಾಗಿರುತ್ತೆ. ನಿಮ್ಮ ಪ್ರೇಮ ಜೀವನ ಸುಗಮವಾಗಿರುತ್ತೆ. ನಿಮ್ಮ ಸಮಸ್ಯೆಗಳು ಸಾಕಷ್ಟು ಇರುವಾಗ ಪರರ ಸಂಕಷ್ಟಗಳಿಗೆ ಮರುಗಿ ಸಹಾಯ ಮಾಡಲು ಹೋಗಿ ನೀವೇ ಸಿಕ್ಕಾಕೊಳ್ತೀರಾ. ಹುಷಾರಾಗಿರಿ. ಕಬ್ಬು ಸಿಹಿ ಇದೆ ಅಂತ ಸಿಪ್ಪೆ ಸಹಿತ ತಿನ್ನಲು ಆಗೋದಿಲ್ಲ. ಅಂತ್ಯ ಕೆಲವು ವಿಚಾರಗಳ ಬಗ್ಗೆ ಮೂಲಕ್ಕೆ ಕೈ ಹಾಕಲು ಮುಂದಾಗ್ತೀರಿ. ಇದರಿಂದಾಗಿ ನೋವಿಗೆ ದಾರಿಯಾಗುತ್ತೆ. ಅರಿತು ಆಳಿದ್ರೆ 6 ವರ್ಷ, ಮರೆತು ಬಾಳಿದ್ರೆ 3 ವರ್ಷ ಅನ್ನೋದನ್ನು ನೆನಪಿನಲ್ಲಿಟ್ಕೊಳ್ಳಿ. ಈ ಬಗ್ಗೆ 2 ಬಾರಿ ಚಿಂತಿಸಿ ಕಾರ್ಯಪ್ರವೃತ್ತರಾಗಿ. ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಇದರ ಹೊರತಾಗಿ ಇಂದು ನಿಮ್ಮ ಕಠಿಣ ಪರಿಶ್ರಮ ನಿಮಗೆ ಫಲ ತಂದುಕೊಡುತ್ತೆ. ಹಳೆಯ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಪ್ರೇಮಿಗಳಿಗೆ ಇದು ಒಳ್ಳೆಯ ಸಮಯ ಆಗಿದೆ. ಹೊಸ ವೃತ್ತಿ ಅವಕಾಶಗಳು ಉದ್ಭವಿಸುತ್ತೆ. ಆರೋಗ್ಯದ ದೃಷ್ಟಿಯಿಂದ ಈ ಸಮಯ ಅದ್ಭುತವಾಗಿದೆ. ಹೊಸ ಸ್ಥಳವು ನಿಮಗೆ ಹೊಸ ಅನುಭವಗಳನ್ನು ಒದಗಿಸುತ್ತೆ. ಹೊಸ ವೃತ್ತಿ ಅವಕಾಶಗಳು ತೆರೆದುಕೊಳ್ಳುತ್ತೆ. ನೀವು ಅನುಭವಿ ವ್ಯಕ್ತಿಯಿಂದ ಸಲಹೆಯನ್ನು ಪಡೆದುಕೊಳ್ತೀರಾ. ಅದು ನಿಮ್ಮ ಭವಿಷ್ಯದಲ್ಲಿ ತುಂಬ ಉಪಯುಕ್ತವಾಗಿರುತ್ತೆ. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಬಲಗೊಳ್ಳುತ್ತೆ. ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ. ನಿಮ್ಮ ಮಕ್ಕಳು ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ನಡೆದುಕೊಳ್ತಿದ್ದಾರೆ ಅಂದರೆ ಅದರ ಹಿಂದೆ ಯಾವುದೋ ಮಹತ್ತರ ಬಯಕೆ ಈಡೇರಿಸಿಕೊಳ್ಳುವ ಇರಾದೆ ಇರುತ್ತೆ. ಹುಷಾರಾಗಿರಿ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅವರಿಗೆ ಸಹಾಯ ಮಾಡಿ. ಅವರು ಖುಷಿ ಪಡ್ತಾರೆ. ಇನ್ನು ನಿಮಗೆ ಸರಿಯಾದ ದಾರಿಯಲ್ಲಿದ್ದರೂ ಆಪ್ತರ ಸಲಹೆ ಸೂಚನೆಯ ಬಗ್ಗೆ ಗಮನವನ್ನು ನೀವು ಹರಿಸಬೇಕಾಗತ್ತೆ. ಯಾಕಂತ ಅಂದರೆ ಈ ಒಂದು ಸಂದರ್ಭದಲ್ಲಿ ನೀವು ಅವರ ಸಲಹೆ ಸೂಚನೆಯನ್ನು ಪಡೆದರೆ ಯಶಸ್ಸಿಗೆ ಕಾರಣವಾಗುವ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಕೆಲಸದಲ್ಲಿ ನೀವು ಪ್ರಶಂಸೆಯನ್ನು ಪಡೆದುಕೊಳ್ತೀರಾ. ಕುಟುಂಬ ಸದಸ್ಯರಿಂದ ನಿಮಗೆ ಬೆಂಬಲ ಮತ್ತು ಪ್ರೀತಿ ಸಿಗುತ್ತೆ. ನಿಮ್ಮ ಪ್ರೇಮ ಜೀವನ ಚೆನ್ನಾಗಿರುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ. ನಿಮ್ಮ ಆಂತರಿಕ ತುಮುಲುಗಳ ನಿವಾರಣೆಗಾಗಿ ಮನೋನಿಯಾಮಕ ರುದ್ರದೇವರನ್ನು ಪ್ರಾರ್ಥಿಸಿ. ನಿರುದ್ಯೋಗಿಗಳಿಗೆ ಸಣ್ಣ ಪುಟ್ಟ ನೌಕರಿ ದೊರೆಯುವ ಸಂಭವ ಕೂಡ ಇದೆ. ಕ್ಷುಲ್ಲಕರನ್ನು ನೀವು ದೂರ ಇಡೋದೇ ಒಳ್ಳೆಯದು. ನಿಮ್ಮ ಪ್ರಗತಿಯನ್ನು ಕಂಡು ಕರಬುವ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತಲೇ ಇರ್ತಾರೆ. ಅವರನ್ನು ಉದಾಸೀನ ಮಾಡೋದೇ ಲೇಸು. ನೀವು ಮಾಡುವ ಎಲ್ಲ ಕೆಲಸದಲ್ಲೂ ನೀವು ಯಶಸ್ವಿ ಆಗ್ತೀರಾ. ನಿಮ್ಮ ಸ್ನೇಹಿತರಿಂದ ನಿಮಗೆ ಸಂಪೂರ್ಣ ಬೆಂಬಲ ಕೂಡ ಸಿಗುತ್ತೆ. ಹಳೆಯ ವಿವಾದಗಳು ಪರಿಹರಿಸಲ್ಪಡುತ್ತೆ. ಹಣದ ದೃಷ್ಟಿಯಿಂದ ಒಳ್ಳೆಯ ಸಮಯವಾಗಿದೆ. ಈ ಹಿಂದೆ ಬರೆದ ಪರೀಕ್ಷೆಯ ಫಲಿತಾಂಶವು ಶೀಘ್ರದಲ್ಲೇ ಬರುತ್ತೆ. ನಿಮಗೆ ನೀವೇ ಗುರುವಾಗಿ ನಿಮ್ಮ ಹಿತಿಮಿತಿ ಬಗ್ಗೆ ತಿಳಿದುಕೊಳ್ಳಿ. ಇದರಿಂದ ಸಮಾಜದಲ್ಲಿ ನಿಮಗೆ ಗೌರವ ದೊರಕುತ್ತೆ. ಹಣಕಾಸಿನ ಪರಿಸ್ಥಿತಿ ಅಷ್ಟೇನು ಆಶಾದಾಯಕವಾಗಿರೋದಿಲ್ಲ. ಹಾಗಾಗಿ ಖರ್ಚಿನ ಬಗ್ಗೆ ಹಿಡ್ತಾ ಇರಲಿ. ಭಾವನಾತ್ಮಕವಾಗಿ ಬಲಶಾಲಿಯಾಗಿ ಶಾಂತಿಯುತ ನಿಮ್ಮ ಜೀವನವನ್ನು ನೀವು ನಡೆಸೋ ಹೊತ್ತ ಒಲವನ್ನು ಹೆಚ್ಚಿಸ್ಕೊಳ್ತೀರಾ. ಆರ್ಥಿಕ ಲಾಭದ ಸಂಪೂರ್ಣ ಸಾಧ್ಯತೆಗಳಿದ್ದು ನಿಮ್ಮ ಸಂಗಾತಿಯಿಂದ ನಿಮಗೆ ಅಪಾರ ಬೆಂಬಲ ಸಿಗುತ್ತೆ. ನೀವು ಕೆಲಸದಲ್ಲಿ ತುಂಬ ಆಸಕ್ತಿ ಹೊಂದ್ತೀರಾ ಮತ್ತು ನಿಮ್ಮ ಕೆಲಸವನ್ನು ಶಾಂತಿಯುತವಾಗಿ ಮಾಡಲು ಸಾಧ್ಯವಾಗುತ್ತೆ. ಆರೋಗ್ಯ ಕೂಡ ಆಗಲೇ ಹೇಳ್ದಂಗೆ ಸುಧಾರಿಸುತ್ತೆ ಅಂತ ಹೇಳಬಹುದು. ನೀವು ಈ ಒಂದು ಸಂದರ್ಭದಲ್ಲಿ ಸಕಲ ಐಶ್ವರ್ಯವನ್ನು ಪಡೆದುಕೊಂಡು ನೆಮ್ಮದಿಯ ಜೀವನವನ್ನು ಕೂಡ ನಡೆಸ್ತೀರಾ. ನಿಮ್ಮ ಅದೃಷ್ಟ ಕೂಡ ಬದಲಾಗುತ್ತೆ ಅಂತ ಹೇಳಬಹುದು. ಪ್ರೀತಿಯಲ್ಲಿ ವಾದಗಳನ್ನು ತಪ್ಪಿಸಬೇಕಾಗತ್ತೆ. ಭೂಮಿ, ಕಟ್ಟಡಗಳು ಅಥವಾ ವಾಹನಗಳನ್ನು ಖರೀದಿಸಲು ಬಲವಾದ ಅವಕಾಶಗಳು ಸಿಗುತ್ತೆ. ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಿ. ಮಧ್ಯದಲ್ಲಿ ವಿವಾದಾತ್ಮಕ ಪರಿಸ್ಥಿತಿ ಉದ್ಭವಿಸುತ್ತೆ. ಅದನ್ನು ಎಚ್ಚರಿಕೆಯಿಂದ ನೀವು ನಿರ್ವಹಿಸಬೇಕಾಗತ್ತೆ. ಹತ್ತಿರದಲ್ಲಿ ಕೆಂಪು ವಸ್ತುವನ್ನು ಇಟ್ಕೊಂಡು ಸೂರ್ಯನಿಗೆ ನೀವು ನೀರನ್ನು ಅರ್ಪಿಸಿದ್ರೆ ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಒಳ್ಳೆಯದಾಗುತ್ತೆ. ಪ್ರೀತಿ ಮತ್ತು ಮಕ್ಕಳು, ವ್ಯವಹಾರ ಎಲ್ಲದರಲ್ಲೂ ಕೂಡ ನಿಮಗೆ ಲಾಭ ಇದೆ. ಸಕಾರಾತ್ಮಕ ಸ್ಪಂದನೆ ಅನ್ನೋದು ನಿಮಗೆ ಈ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ಕನ್ಯಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂಥ ವರಗಳಾಗಿದ್ದು ಭೌತಿಕ ಸಂಪತ್ತು ಹೆಚ್ಚಾಗೋದ್ರ ಜೊತೆಗೆ ಈ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಸಕಲವೂ ಒಳಿತಾಗುತ್ತೆ. ಸಕಾರಾತ್ಮಕ ಶಕ್ತಿ ಇವರ ಜೀವನದಲ್ಲಿ ಹರಿಯುತ್ತೆ. ಧನ್ಯವಾದಗಳು.